ಸಾರಿ, ಅದು ಲ್ಯಾಂಗ್ವೇಜ್ ಬಿಡಿ. ಇವಾಗ ಒಂದ್ ಮಾತು ಕರೆಕ್ಟ್ ಆಗಿ ಹೇಳ್ತೀನಿ. ಈ ತರ ಸ್ವಲ್ಪ ಜನ ಬಂದವರೇ, ಇದ್ರಲ್ಲಿ ಇವನು ಬಂದವನೇ ಅಂತ ಹೇಳಿದಕ್ಕೆ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಯಾರು ನಮ್ಮವನು ಬರಬಾರ್ದು ಅಂತ ರಾತ್ರಿ 11:30ವರೆಗೂ ನಾನೇ ತಡೆದಿದ್ದು. 3 ಜನ ಆ ಕಡೆ 3 ಜನ ಆ ಕಡೆ, ಯಾವನೇ ಬರ್ಲಿ ಬರಬಾರ್ದು, ಗಲಾಟೆ ಆಗ್ಬಾರ್ದು. ನಮ್ಮವ್ರು ಯಾರಾದ್ರೂ ಒಂದು 5-10 ಜನ ಬಂದು ಅಕಸ್ಮಾತ್ ಏನಾದ್ರು ತಪ್ಪು ಮಾತಾಡಿದ್ರೆ, ಕೆಟ್ಟ ಮಾತಲ್ಲಿ ಬೈದಿದ್ರೆ ಅದು ಬೇರೆ ಸೀನ್ ತಗೋತಾಯ್ತು. ಅದಕ್ಕೋಸ್ಕರ ಅಂತ ನಮ್ಮವನು ಒಬ್ಬನು ಕಾಲಿಡಬಾರ್ದು. 3:30 ರಾತ್ರಿ 11:30ವರೆಗೂ ರಾತ್ ಅಂತ ನಡೀತು. ಯಾವನು ತರ್ದಿಲ್ಲ. ಯಾರೇ ಜನ ಬಂದು ಅಲ್ಲಿ ಸುಮ್ನೆ ಏನಾದ್ರು, ಯಾಕಂದ್ರೆ ಪ್ರೋಗ್ರಾಮ್ ಲೈವ್ ಆಯ್ತು, ಎಲ್ರಿಗೂ ಗೊತ್ತು ಈ ಸ್ಟೇಷನ್ ಅಲ್ಲಿ ನಡೀತಾ ಇದೆ ಅಂತ. ಯಾರು ಬರಬಾರ್ದು ಅಂತ ಅಶೋಕ್ ಗೌಡ್ರ ಪ್ರಶ್ನೆಗೆ ಹೈಜೀನ್ ಮೇಂಟೈನ್ ಮಾಡಿರ್ಲಿಲ್ಲ, ನೀವು ರೂಲ್ಸ್ ಫಾಲೋ ಮಾಡಿಲ್ಲ. 10 ನಿಮಿಷದಲ್ಲಿ ಟ್ರೈನ್ ಇಂದ 1 ನಿಮಿಷ, ಈ ಉತ್ತರ ತುಂಬಾ ಮುಖ್ಯ ಮೋಹನ್ ಗೌಡ್ರೆ, ಈ ಮುಖ್ಯ ತುಂಬಾ ಮುಖ್ಯ. 10 ನಿಮಿಷದಲ್ಲಿ ನೀವು ತಂದ ಟ್ರೈನ್ ನಿಂದ ನೀವು ಟ್ರಾನ್ಸ್ಪೋರ್ಟ್ ಮಾಡುವ ಇನ್ನೊಂದು ವೆಹಿಕಲ್ ಗೆ ಹಾಕ್ಬೇಕಿತ್ತು ರೂಲ್ಸ್ ಪ್ರಕಾರ. ಅವ್ರು ಹೇಳ್ತಿದ್ದಾರೆ, ಅವ್ರು ಹೇಳೋದಲ್ಲ, ತಾವು ದಯವಿಟ್ಟು ಮೈಕ್ ಸರಿ ಮಾಡ್ಕೊಳ್ಳಿ, ತಗೊಳ್ಳಿ, ಹೇಳಿ ಇದರಲ್ಲಿ ಇರೋದನ್ನ ತೋರಿಸಿ. ಅದನ್ನೇ ನಾನು ಓದಿದ್ದೀನಿ. 4 days ಅಂತ ಇದೆ. 96 ಗಂಟೆ ಅವಕಾಶ ಇದೆ ಮೇಡಮ್ ಇದರಲ್ಲಿ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಇದು ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಬರುತ್ತೆ. ಇದರಲ್ಲಿ ನಾವು ಏನು ಚೇಂಜ್ ಮಾಡ್ತಾ ಇಲ್ಲ ರೂಲ್ಸ್. ಇದು ಚಿಲ್ಡ್ ಮೀಟು. ಚಿಲ್ಡ್ ಮೀಟಿಗೆ ನೀವು ಅದೇನು 10 minutes 20 minutes ಏನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕನ್ಸೀಲ್ಡ್ ಬಾಕ್ಸ್, 4 ಕಡೆಯಿಂದ ಪ್ಯಾಕ್ ಆಗಿರೋ ಬಾಕ್ಸ್ ಅದು. ಅದಕ್ಕೆ ನಾವು ಟೇಪ್ ಹಾಕಿ ಎಲ್ಲ ಮಾಡಿ ಕೇಳಿ, ಪ್ರೆಷರ್ ಮೇಂಟೈನ್ ಮಾಡಬೇಕು, ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಆ ವಿಜುವಲ್ಸ್ ನೋಡ್ಕೊಂಡು ಹೇಳಿ ಅಂತ. ಇದನ್ನ ತೆಗೆದ್ರಲ್ಲ ಚೀಲ, ನಾವೆಲ್ಲ ತೆಗೆದಿದ್ದು, ಅಲ್ಲಿ ಬಂದಿರಲ್ಲ ಅವ್ರು ತೆಗೆದ್ರು. ಇದು ಕೂಡ ನೀವು ಹೇಳ್ದಂಗೆ ಕನ್ಸೀಲ್ಡ್ ಬಾಕ್ಸ್, ಕನ್ಸೀಲ್ಡ್ ಬಾಕ್ಸ್ ಅಲ್ಲೇ ಇತ್ತು. ಇದು ಕನ್ಸೀಲ್ಡ್ ಬಾಕ್ಸ್ ಅಲ್ಲಿ ಇತ್ತು. ಒಂದು ಬಾಕ್ಸ್ ಹೊಡೆದು ಆದ್ರೆ ಅದನ್ನ ಕಟ್ಟ ನಾನಲ್ಲೇ ಹೇಳ್ತಲ್ಲ, ಬಾಕ್ಸ್ ಓಪನ್ ಮಾಡಿ ಅಂದ್ರೆ ನಾನು ಯಾಕೆ ಓಪನ್ ಮಾಡಿಲ್ಲ ಹೇಳಿ, ಇದಕ್ಕೋಸ್ಕರನೇ ಓಪನ್ ಮಾಡಿಲ್ಲ. ಬಾಕ್ಸ್ ಓಪನ್ ಮಾಡಿದ್ರೆ ಮುಟ್ತಾರೆ, ಆಮೇಲೆ ಚೆಲ್ತಾರೆ, ಇದಕ್ಕೆ ಬೈದೆ ಅವನಿಗೆ ಚೆಲ್ಬೇಡ ಅಂತ. ಆಯ್ತು ರಜಾಕ್ ಅವರೇ, ನೀವ್ ಹೇಳ್ತಿರೋದೇ ಸತ್ಯ ಅಂತ ಹೇಳಿ ಜನರು ಡಿಸೈಡ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡೋಣ, ಅವ್ರು ಹೆಂಗ್ ಡಿಸೈಡ್ ಮಾಡ್ತಾರೆ. ಇಲ್ಲ ರೀ, ಬೇಸಿಕ್ ಪ್ರಶ್ನೆ, ರಿಪೋರ್ಟ್ ಬರ್ಲಿ, ನಾವು ಕಾಯ್ತಾ ಇದೀವಿ. ಬೇಸಿಕ್ ಪ್ರಶ್ನೆ, ಎಲ್ಲವೂ ರೂಲ್ಸ್ ಫಾಲೋ ಆಗಿದ್ದು, ಎಲ್ಲವೂ ಹೈಜೀನ್ ಆಗೇ ಮಾಂಸ ಮಾರಾಟ ಆಗ್ತಾ ಇದ್ರು ಕೂಡ ಯಾಕೆ ಅಷ್ಟೆಲ್ಲ ಆರೋಪ, ಅಷ್ಟೆಲ್ಲ ಜನ ಬಂದು ನಿಮ್ಮದೇ ಸಮುದಾಯದ ಮುಸ್ಲಿಂ ವ್ಯಾಪಾರಿಗಳು ಯಾಕೆ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ? ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡಿದ್ದಾರೆ, ಆಹಾರ ಇಲಾಖೆನ ಅಪ್ರೋಚ್ ಮಾಡಿದ್ದಾರೆ, ಯಾಕೆ ಮಾಡಿದ್ರು ಹಾಗಾದ್ರೆ? ಅನುಮಾನ ಬಂತಂತ ಅವರಿಗೆ. ಮೋಸ ಮಾಡೋರು ಪ್ರವಾದಿ ಕಾಲದಿಂದನೇ ಬರ್ತಿದ್ದಾರೆ. ಅವ್ರ ಅನುಮಾನ ಸುಳ್ಳು. ಅವ್ರು ಮೀಟ್ ತಿಂದು ಇದು ಕಳಪೆ ಗುಣಮಟ್ಟದ್ದು ಅಂತ ಹೇಳಿ ಅವ್ರು ಭಾವಿಸಿದ ಸುಳ್ಳು. ಕರ್ಕೊಂಡ್ ಬಂದವನ ಬಗ್ಗೆ ನಾನು ಏನಂತ ಅವ್ನಿಗೆ ಹೇಳಿ, ನೀವೇ ಅರ್ಥ ಮಾಡ್ಕೊಂಡು ಹೇಳಿ. ಇಲ್ಲ ನೋಡಿ, ಒಂದ್ ಮಾತು ಹೇಳ್ತೀನಿ. ಇವಾಗ ಯಾವನೋ ಒಬ್ಬ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ, ಹಾಕೊಂಡು ಹೋಗ್ತಾ ಇಲ್ಲ ಬಾಯಲ್ಲಿ ಅಂತ ಕೇಳಕ್ಕಾಗುತ್ತಾ? ಅದಕ್ಕೋಸ್ಕರ ಒಂದು ಅಧಿಕಾರ ಇದೆ, ಅಧಿಕಾರಿಗಳಿದ್ದಾರೆ, ಅವ್ರು ಕೇಳ್ಬೇಕು, ಅವ್ರು ಪ್ರಶ್ನೆ ಮಾಡ್ಬೇಕು. ರೋಡ್ ಇಳಿದು ನಾವೇ ಇದು ಆಕ್ಷನ್ ತಗೊಳಕ್ ಶುರು ಮಾಡಿದ್ರೆ ಇವಾಗ ಎಷ್ಟಿಲ್ಲ ನಮ್ಗೆ ಆಕ್ಷನ್ ತಗೊಳಕ್ಕೆ. ಇದೆಲ್ಲ ಮೇಡಮ್, ಆಫೀಸರ್ ಖಾಲಿ ಕೈ ಬಂದ್ಬಿಟ್ಟು ತೆಗೆದು ತೋರಿಸಿ ಅಂತ ಹೇಳಿದ್ರೆ ಸ್ಯಾಂಪಲ್ ಬಾಕ್ಸ್ ಎಲ್ಲಿದೆ? ಸ್ಯಾಂಪಲ್ ಬಾಕ್ಸ್ ಅಲ್ಲಿಂದಾನೇ ತಗೋಬರ್ಬೇಕು. ಸೀಲ್ ಮಾಡ್ತಿರಲ್ಲ ನೀವು, ವ್ಯಾಕ್ಸ್ ಹಾಕ್ಬಿಟ್ಟು ಸೀಲ್ ಹಾಕ್ತಿರಲ್ಲ, ಹಾಗಾಕ್ಬೇಕು. ಕರ್ನಾಟಕ ಜನತೆನ ಎಷ್ಟರ ಮಟ್ಟಕ್ಕೆ ಫೂಲ್ ಮಾಡ್ತಾವ್ರೆ ಅಂದ್ರೆ, ಅದ್ರ ಮೇಲೆ ಬಾಕ್ಸ್ ಮೇಲೆ ಇಷ್ಟೆಲ್ಲ ಹೇಳ್ತಾರಲ್ಲ, ಬಾಕ್ಸ್ ಮೇಲೆ ಪ್ರಿಂಟೆಡ್ ಆಗಿರ್ಬೇಕು. ಏನಂತಂದ್ರೆ ಪ್ರೊಸೀಜರ್ ಏನ್ ಹೇಳ್ತಾ ಪ್ರಿಂಟೆಡ್ ಇರ್ಬೇಕು. ಎಷ್ಟು ಮಟ್ಟಿಗೆ ಒಂದ್ ನಿಮಿಷ ಕಂಡ್ರಿ, ಯಾವತ್ತು ಸ್ಟಿಕ್ಕರ್ ಜೊತೆಗೆ ಕ್ಲಿಯರ್ ಕಟ್ ಆಗಿ ಇದು ಟೋಟಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು. ಇದು ಹೆಂಗೆ ಅಂದ್ರೆ ಸ್ಲಾಟ್ ಇಂದ ಹಿಡ್ಕೊಂಡು ರೈಲ್ವೆಗೆ ಹೆಂಗ್ ಬಂತು, ಆ ರೈಲ್ವೆ ನಲ್ಲಿ ಏನಂತ ಬುಕ್ ಆಯ್ತು, ಅದಾದ್ಮೇಲೆ ಕರ್ನಾಟಕಕ್ಕೆ ಪ್ರತಿ ಸತಿನೂ ಸಹ ಎಷ್ಟು ಮಾಂಸ ಬರ್ತಿದೆ. ಯಾಕೆಂದ್ರೆ ಗೃಹ ಸಚಿವರು
ಒಬ್ಬ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ನ ಸಪೋರ್ಟ್ ಅಂತ ಹೇಳಿ ಈಗಾಗಲೇ ಡಿಸ್ಕೌಂಟ್ ಕೊಟ್ಬಿಟ್ಟವ್ರೆ. ಅನುಮಾನ ಅಂತೂ ಇದೆ, ಅನುಮಾನ ಅಂತೂ ಇದೆ. ಇಲ್ಲ ಕಡೆ ರಿಯಾಕ್ಷನ್ ಬೇಕು ನನಗೆ. ರಜಾಕ್ ಅವರೇ ಕಡೆ ರಿಯಾಕ್ಷನ್ ಬೇಕು. ಇಂಟರ್ಫಿಯರೆನ್ಸ್ ಇಲ್ಲದೆ ಪಾರದರ್ಶಕವಾಗಿ ತನಿಖೆ ಆಗಲ್ಲ ಅನ್ನೋ ಅನುಮಾನ ಇದೆ ಅಶೋಕ್ ಗೌಡ್ರಿಗೆ. ಕೇವಲ ಅಶೋಕ್ ಗೌಡ್ರಿಗೆ ಮಾತ್ರ ಅಲ್ಲ, ಅನೇಕರಿಗೆ. ಹಲಾಲ್ ಆಗ್ತಾ ಇದೆ ಇಲ್ಲ ಅಂತ ಅದು ಪ್ರೂಫ್ ಹಲಾಲ್ ಸರ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರಲ್ಲ, ಆ ಕಟ್ ಮಾಡೋದ್ರಿಂದ ಹಿಡ್ಕೊಂಡು ಸ್ಟಾರ್ಟರ್ ಮಾಡೋದ್ರಿಂದ ಹಿಡ್ಕೊಂಡು ಕನ್ಸ್ಯೂಮ್ ಆಗೋವರೆಗೂ ಹಲಾಲ್ ಇರಬೇಕು. ಅದರಲ್ಲಿ ಇನ್ನೊಂದು ಪದ ಇದೆ, ಅದಕ್ಕೆ ನಾನು ಹೋಗೋದಿಲ್ಲ, ಅದು ಒಂದು ಕಂಪ್ಲೀಟ್ ಡಿಬೇಟ್ ಬೇರೆ ಆಗುತ್ತೆ. ಆದ್ರೆ ಇವ್ರು ಏನ್ ಹೇಳ್ತಾರೆ ಹಲಾಲ್ ಅಂತ, ಅದು ನಾನು ಒಪ್ಕೊಳ್ತೀನಿ. ಯಾಕೆಂದ್ರೆ ಸ್ಲಾಟರ್ ಹೆಂಗ್ ಮಾಡ್ಬೇಕು, ಪ್ಯಾಕ್ ಹೆಂಗ್ ಆಗ್ಬೇಕು, ಟ್ರಾನ್ಸ್ಪೋರ್ಟ್ ಹೆಂಗ್ ಆಗ್ಬೇಕು ಅನ್ನೋದು ಸಹ ಇವರು ಹಲಾಲ್ ಅಲ್ಲಿ ಬಂದಿದೆ. ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ಕೂತು ನಾವು ಆರ್ಡರ್ ಕೊಟ್ಬಿಟ್ರು ಕೂಡ ಹಲಾಲ್ ಇಲ್ಲ ಅಂತ ಗೊತ್ತಾದ್ರೆ ಎದ್ದು ವಾಪಸ್ ಬರೋರು ನಾವು. ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅನ್ನೋದು, ಪಾರದರ್ಶಕವಾಗಿ ತನಿಖೆ. ಸಮಯ ಇದೆದಷ್ಟೇ, ಸಮಯ ಇದೆದಷ್ಟೇ. ಥ್ಯಾಂಕ್ ಯು ಎಲ್ರಿಗೂ. ನಾನು ವಿಚಾರಗಳನ್ನ ನೋಡಿ. ಆಯ್ತು ಮೋಹನ್ ಗೌಡ್ರೆ ಆಯ್ತು, ಪಾಷಾ ಅವರೇ ಆಯ್ತು. ಡೌಟ್ ಗಳಿದ್ದದನ್ನ, ಪ್ರಶ್ನೆಯನ್ನ ಪ್ರಾಮಾಣಿಕವಾಗಿ ರಜಾಕ್ ಅವ್ರ ಮುಂದಿಡೋ ಪ್ರಯತ್ನ ಮಾಡಿದೀವಿ. ಜನ ಡಿಸೈಡ್ ಮಾಡ್ಲಿ. ನಾವು ಕೂಡ ಕಾಯ್ತಿದ್ದೀವಿ. ವರದಿ ಬಂದಾಗ ಅದ್ರಲ್ಲಿ ಏನಿದೆ ಆಸ್ ಇಟ್ ಈಸ್ ಪ್ರಸಾರ ಮಾಡುವ ಭರವಸೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.